ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಆಗಿದ್ದು ಯುವತಿ ಜಸ್ಟ್ ಮಿಸ್ ಆಗಿದ್ದಾಳೆ. 10 ನಿಮಿಷ ತಡವಾಗಿದ್ದಕ್ಕೆ ವಿಮಾನ ಮಿಸ್ ಮಾಡ್ಕೊಂಡಿದ್ದಾಳೆ ಯುವತಿ. ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಆಯಿತು. ಆ ಒಂದು ವಿಮಾನದಲ್ಲೇ ಆಕೆ ಕೂಡ ಪ್ರಯಾಣವನ್ನ ಬೆಳೆಸಬೇಕಾಗಿತ್ತು. ಭೂಮಿ ಚೌಹಾಣ್ ಅಂತ ಅವರ ಹೆಸರು. 10 ನಿಮಿಷ ಅವರು ಹೋಗಲಿಕ್ಕೆ ತಡ ಆಗಿದೆ. ಎಲ್ಲ ಒಂದು ಪ್ರಾಸೆಸ್ನ ಮುಗಿಸ್ಕೊಳ್ಳಿಕ್ಕೆ ತಡ ಆಗಿದೆ. ಆ ಹಿನ್ನೆಲೆಯಲ್ಲಿ ಆಕೆ ಆ ದುರಂತಕ್ಕೆ ಒಳಗಾಗಿ ತನ್ನ ಜೀವವನ್ನು ಕಳ್ಕೊಳ್ಳೋದ್ರಿಂದ ಪಾರಾಗಿದ್ದಾಳೆ. ಜಸ್ಟ್ ಒಂಥರ ಮಿರಾಕಲ್ ಅಂತ ಹೇಳ್ಬೋದು ಅವಳ ವಿಷಯದಲ್ಲಿ. ಅಯ್ಯೋ ಡಿಲೇ ಆಗೋಯ್ತು, ನನ್ನ ಫ್ಲೈಟ್ ಮಿಸ್ ಮಾಡಿಬಿಟ್ರು ಅಂತ ಬೈಕೊಳ್ತಾರೆ ಎಷ್ಟೋ ಜನ. ಆದರೆ ಈಗ ಆ ಕ್ಷಣಕ್ಕೆ ಆಕೆ ಬೈಕೊಂಡಿರಬಹುದೇನೋ, ಬಟ್ ಈಗ ಆಗಿದ್ದೇ ಒಳ್ಳೇದಾಯಿತು ಅಂತ ಆಕೆ ಅಂದ್ಕೊಳ್ತಿದ್ದಾರೆ. ಬಟ್ ಆಗಿರೋ ದುರಂತದಲ್ಲಿ ಮಡಿದವರ ಬಗ್ಗೆ ಆಕೆಗೂ ಕೂಡ ಒಂದು ನೋವು ಇದ್ದೇ ಇರುತ್ತೆ. ಆದರೆ ಲಕಿಲಿ ಆಕೆ ಪಾರಾಗಿದ್ದಾಳೆ. ಒಂದೊಂದು ದೃಶ್ಯವೂ ಕೂಡ ಒಂದು ರೀತಿ ಭೀಕರವಾಗಿದೆ. ಯಾವ ರೀತಿಯಾದಂತಹ ದುರಂತ ಆಗಿದೆ ಅನ್ನೋದಕ್ಕೆ ಆ ಸಿಚುವೇಶನ್ಸ್ನ ನೋಡ್ತಾ ಇದ್ರಿ. ಹಾಸ್ಟೆಲಲ್ಲಿದ್ದವರ ಪಾಡೇನಾಗಿರಬೇಕು ಅನ್ನೋದು ಕೂಡ ಇಲ್ಲಿವರೆಗೂ ಕೌಂಟಿಗೆ ಸಿಗ್ತಾ ಇಲ್ಲ. ಇಲ್ಲಿವರೆಗೂ ವಿಮಾನದಲ್ಲಿ ಆದಂತಹ ದುರಂತ ಏನು, ಅದರಲ್ಲಿ ಸಾವನ್ನಪ್ಪಿದವರು ಸಂಖ್ಯೆ ಏನು, ಯಾರ್ಯಾರು, ಇದೆಲ್ಲದರ ವಿವರಗಳು ಸಿಗ್ತಾ ಇದೆ. ಅವರ ಪೋಸ್ಟ್ ಮಾರ್ಟಮ್ ತಯಾರಿಗಳಾಗ್ತಾ ಇದೆ. ಇಲ್ಲಿವರೆಗೂ ಹಾಸ್ಟೆಲ್ನಲ್ಲಿ ಎಷ್ಟು ಮಂದಿ ಇದ್ರು, ಅವ್ರಿಗೇನಾಗಿದೆ, ಅವರ ಪರಿಸ್ಥಿತಿ ಏನಾಗಿದೆ, ಅದರಲ್ಲಿ ಇದ್ದವ್ರು ಯಾರ್ಯಾರು, ಅದರ ವಿವರಗಳು ಇಲ್ಲಿವರೆಗೂ ಲಭ್ಯವಾಗಿಲ್ಲ. ಒಂದು ಅಫಿಷಿಯಲ್ ಪ್ರೆಸ್ ನೋಟ್ನ ಮಾಡೋ ಮೂಲಕವಾಗಿ ಆ ನಂತರದಲ್ಲಿ ಇಡೀ ಇನ್ಸಿಡೆಂಟ್ನ ವಿವರವನ್ನು ಕೊಡ್ತಾರಾದರೂ ಕೂಡ ಇಲ್ಲಿವರೆಗೂ ಆ ಹಾಸ್ಟೆಲ್ನ ಕಥೆ ಏನಾಯಿತು ನೋಡಿದ್ರಿ ನೀವು ಕೂಡ. ಆ ವಿಮಾನದ ಮುಂಭಾಗ ಅದು ಹೋಗಿ ನೇರ ಆ ಕಟ್ಟಡಕ್ಕೆ ಅಪ್ಪಳಿಸಿದೆ. ಅದು ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದಂತಹ ಕಾಲೇಜ್ ಇದಾಗಿತ್ತು, ಹಾಸ್ಟೆಲ್ ಆಗಿತ್ತು. ಮಕ್ಕಳು ವಿದ್ಯಾರ್ಥಿಗಳು ಅಲ್ಲಿ ಊಟ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ಕಾರಣ ಮಧ್ಯಾಹ್ನದ ವೇಳೆಯಲ್ಲಿ ಇದಾಗಿರೋದು, 1:30 ಸಂದರ್ಭದಲ್ಲಿ ಇದಾಗಿರೋದು. ಆ ಟೈಮ್ನಲ್ಲಿ ಎಲ್ಲವೂ ಕೂಡ ಚಲ್ಲಾಪಿಲ್ಲಿಯಾಗಿದೆ. ಆ ವಿಮಾನ ಅದರ ಮೇಲೆ ಬಿದ್ದ ಕೂಡಲೇ ಆ ಕಟ್ಟಡ ಹೇಗೆ ಕುಸಿಯಲ್ಪಟ್ಟಿದೆ ಅನ್ನೋದನ್ನು ಕೂಡ ನೋಡ್ತೀರಿ. ಮತ್ತು ಬೆಂಕಿಯಿಂದಾಗಿ ಅಲ್ಲಿಯೂ ಕೂಡ ಒಂದಷ್ಟು ಡ್ಯಾಮೇಜ್ಗಳಾಗಿದೆ. ಇನ್ನೊಂದು ಅಲ್ಲೊಂದು ಮರ ಇದೆ, ಆ ಮರವೂ ಕೂಡ ಸುಟ್ಟು ಕರಕಲಾಗ್ಬಿಟ್ಟಿದೆ. ಕಟ್ಟಡಗಳಂತೂ ಧ್ವಂಸ ಆಗಿರೋ ಸ್ಥಿತಿ ಹೇಗಿದೆ ಅಂತ. ಅದ್ರ ನಡುವಲ್ಲೇ ಕೆಲವರು ಜೀವ ಉಳಿದವರು ಎದ್ನೋ ಬಿದ್ನೋ ಅಂತ ಸಿಕ್ಕ ಜಾಗದಿಂದ ಅಲ್ಲಿಂದ ಪಾರಾಗೋದಕ್ಕೆ ಪ್ರಯತ್ನಿಸಿರುವಂತಹ ದೃಶ್ಯ. ವಿಮಾನದ ಮುಂಭಾಗದ ಮೂತಿ ಹೇಗೆ ಅದಕ್ಕೆ ಹೋಗಿ ಅಪ್ಪಳಿಸಿದೆ, ಅದಕ್ಕೆ ಹೋಗಿ ಚುಚ್ಕೊಂಡಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ರಿ. ಹೀಗಾಗಿ ಆಗಿರೋ ದುರಂತದಿಂದಾಗಿ ಒಬ್ಬರು ಕೂಡ ಪಾರಾಗ್ಲಿಕ್ಕೆ ಸಾಧ್ಯವೇ ಆಗಿಲ್ಲ.